ಸ್ವಾಮಿ ಕರಗಜ್ ಅಂತೇಳಿ ಕೈ ಮುಗಿದು ಇವತ್ತಿನ ವೀಡಿಯೋ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಯ್ ಎಲ್ರಿಗೂ. ಸೊ ಇವತ್ತು ರೆಡಿ ಆಗಿಬಿಟ್ಟು ಎಲ್ಲಿಯಾರು ವೀಕೆಂಡೇ ಎಲ್ಲಿಗಾರು ಹೊರಗೆ ಹೋಗುವ ಅಂತ ಹೇಳಿ ಎಲ್ಲ ಫುಲ್ ರೆಡಿ ಆಗಿಬಿಟ್ಟು ಒಂದು ಗ್ಲಾಸ್ ಹಾಕ್ಕೊಂಡು ಸ್ಟೈಲಾಗಿ ಚಾಕ್ಲೇಟ್ ತಿಂದ್ಕೊಂಡು ಹೊರಗೆ ನಡ್ಕೊಂಡು ಬಂದೆ. ಸೊ ಹೊರಗೆ ನಡ್ಕೊಂಡು ಬಂದು ಅಲ್ಲಿಂದ ನಾನು ಅತ್ತಿಗೆ ಮತ್ತು ಕಸಿನ್ ರಿಕ್ಷಾ ಮಾಡ್ಕೊಂಡು ಹೋದು ನೆಕ್ಸ್ಟ್ ಅಣ್ಣ ಕಾರ್ ತಗೊಂಡು ಬಂದ. ಅಲ್ಲಿಂದ ಯಾವುದೊಂದು ಪ್ಲೇಸ್ ಹೋಗುವ ಅಂತೇಳಿ ಹೋಗ್ತಾ ಇರಬೇಕಾದ್ರೆ ವೇಟ್ ಹೇಳ್ತೇನೆ ಎಲ್ಲಿಗೆ ಅಂತ. ಸೊ ಅದರ ಮೈಡ್ಲಲ್ಲಿ ನಮಗೆ ಹೋಗಬೇಕಾದ್ರೆ ತಾವರೆಕೆರೆ ಅಂತೇಳಿ, ತಾವರೆಕೆರೆ ಅಂತಲ್ಲ, ಸೊ ತಾವರೆ ಇತ್ತಲ್ಲ, ಸೊ ನಾನೇ ಹೇಳಿದೆ ತಾವರೆಕೆರೆ ಅಂತ. ಅಲ್ಲಿ ವಾಪಸ್ ಮುಂದೆ ಹೋಗಬೇಕಾದ್ರೆ ನಾವೆಲ್ಲಿಗೆ ಬಂದ್ವಿ ಅಂತ ಹೇಳಿದರೆ ಕನಕಪುರ ರೋಡಲ್ಲಿರುವಂತಹ ಪಿರಮಿಡ್ ವ್ಯಾಲಿಗೆ ಬಂದ್ವಿ. ಸೊ ಇವತ್ತು ವೀಕೆಂಡ್ ಎಲ್ರಿಗೂ ರಜೆ ಇತ್ತು, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದು ಎಂಟ್ರಿ ಆಗ್ಬೇಕಂತ ಹೇಳಿದ್ರೆ ಸಾಕತ್ತಾಗಿ ಫೀಲ್ ಆಯಿತು. ಒಂಥರ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಂತ. ಸೊ ಇನ್ನು ಹತ್ತಿರ ಹೋಗಬೇಕಾದ್ರೆ ಪಿರಮಿಡ್ ವ್ಯಾಲಿ ಒಳಗೆ ಏನಿದೆ ಹೇಗಿದೆ ಅಂತ ಹೇಳ್ಕೊಂಡು ಎಲ್ಲ ಯೋಚನೆ ಮಾಡ್ಕೊಂಡು ಹೋಗಬೇಕಾದ್ರೆ ಬಟ್ ಫೀಲ್ ಏನು ಗೊತ್ತಾ, ಪ್ಲೀಸ್ ಸ್ವಿಚ್ ಆಫ್ ಯುವರ್ ಮೊಬೈಲ್. ಬಟ್ ಯಾವುದು ರೂಲ್ಸ್ ಇರೋದೇ ಬ್ರೇಕ್ ಮಾಡಲಿಕ್ಕೆ ಅಂತ ಹೇಳಿ ನಡ್ಕೊಂಡು ಒಳಗೋದ್ವಿ. ಒಳಗೋದ ನಂತರ ಸ್ವಲ್ಪ ಹೇಳ್ತಿದ್ರು ಸೈಲೆಂಟಾಗಿ, ಸೊ ಮೊಬೈಲ್ ಯೂಸ್ ಮಾಡಬೇಡಿ ಅಂತೇಳಿ. ಆದರೂ ಮೆಲ್ಲ ವ್ಲಾಗಿಗೋಸ್ಕರ ಆದರೂ ವೀಡಿಯೋ ಮಾಡಬೇಕು ಅಂತೇಳಿ ರೂಲ್ಸ್ ಬ್ರೇಕ್ ಮಾಡಿಕೊಂಡು ಎಲ್ಲ ವೀಡಿಯೋ ಮಾಡಿದ್ವಿ. ಒಳಗೋಗಿ ಮೆಡಿಟೇಷನ್ ಮಾಡುವ ಅಂತೇಳಿ ಕೂತ್ಕೊಂಡಾಗ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಎದ್ದು ಹೊರಗೆ ಬಂದಾಗ ಒಂದು ಫುಲ್ ಐಟಮ್ಸ್ ಇರುವಂತಹ ಪ್ಲೇಸ್ ಇತ್ತು. ಅಲ್ಲಿ ನಮಗೆ ಪರ್ಚೇಸ್ ಮಾಡ್ಬೋದಿತ್ತು, ಬಟ್ ನಾವು ಪರ್ಚೇಸ್ ಮಾಡಿಲ್ಲ, ಯಾಕೆಂತ ಹೇಳಿದ್ರೆ ಹಣ ಇರಲಿಲ್ಲ. ಸೊ ಹಾಗೆ ಎಲ್ಲ ಫುಲ್ ನೋಡ್ಕೊಂಡೆಲ್ಲ ಆದ ನಂತರ ಹೊರಗೆ ಬಂದುಬಿಟ್ಟು ಅಲ್ಲಿ ನಮ್ಮ ಪಾದರಕ್ಷೆ ಇಡುವಂತಹ ಸ್ಥಳಕ್ಕೆ ಬಂದಬೇಕಾದ್ರೆ ಅಲ್ಲಿಂದ ನಂತರ ಸ್ವಲ್ಪ ಇಲ್ಲಿ ಬಂದದಕ್ಕೆ ಗುರುತಿರಲಿ ಅಂತ ಹೇಳಿ ಒಂದೆರಡು ಫೋಟೋ ಇನ್ಸ್ಟಾಗ್ರಾಮ್ಗೆ ಹಾಕುವ ಅಂತ ಹೇಳಿ ಫೋಟೋಶೂಟ್ ಮಾಡಿಕೊಂಡು ಎದುರು ನಿಂತ್ಕೊಂಡು ಫೋಸ್ ಕೊಟ್ಕೊಂಡು ಅಲ್ಲಿಂದ ಮತ್ತೆ ಬ್ರಿಡ್ಜ್ ಸೈಡ್ ಹೋದ್ವಿ. ಅಲ್ಲಿ ನಂದು ಫೋಟೋ ತೆಗಿ, ನಾನು ನಡ್ಕೊಂಡು ಹೋಗ್ತೇನೆ, ನೀನೊಂದು ವೀಡಿಯೋ ಮಾಡ್ಕೊತ ಹೇಳಿ ನನ್ನ ಕಸಿನ್ ಕೈಗೆ ಮೊಬೈಲ್ ಕೊಟ್ಟು ಅಲ್ಲಿಂದ ಒಂದೆರಡು ಫೋಸ್ ಕೊಟ್ಟು ನಂತರ ಸ್ಟೈಲಾಗಿ ಗ್ಲಾಸ್ ಒಮ್ಮೆ ತೆಗೆದು ಆಮೇಲೆ ವಾಪಸ್ ಬಿಸಿಲಿ ತಳಿಕಾಗಲಿಲ್ಲ, ವಾಪಸ್ ಗ್ಲಾಸ್ ಹಾಕ್ಕೊಂಡು ನಂತರ ಅಲ್ಲೇ ಸುತ್ತ ಒಂದು ರೌಂಡ್ ಹೊಡಿಯುವ ಅಂತೇಳಿ ಪಾರ್ಕ್ ಸೈಡ್ ಹೋದ್ವಿ. ಸಾಕಾಗಿತ್ತು ಪ್ಲೇಸ್ ಮಾತ್ರ. ಅಲ್ಲೇ ನಿಯರಾಗಿ ಒಂದು ರೆಸ್ಟೋರೆಂಟ್ ಇತ್ತು, ಬಟ್ ಅಲ್ಲಿ ಹೋಗಲಿಲ್ಲ, ಯಾಕೆಂತ ಹೇಳಿದ್ರೆ ಯಾರೋ ಹೇಳ್ತಿದ್ರು ಸೊ ಫ್ರೀಯಾಗಿ ಊಟ ಇದೆ ಅಂತ ಹೇಳಿ ಅಂತ. ಸೊ ಫಸ್ಟ್ ಹೋಗಿ ಊಟ ಮಾಡುವ ಅಂತೇಳಿ ಹೋಗ್ಬೇಕಾದ್ರೆ ಉದ್ದ ಕ್ಯೂ ಇತ್ತು, ಬಟ್ ಪರವಾಗಿಲ್ಲ, ಆದರೂ ವೆಯ್ಟ್ ಮಾಡಿ ಕ್ಯೂ ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ನೋಡ್ಕೊಳ್ತಾ ಸದ್ಯಕ್ಕೆ ಊಟ ಸಿಕ್ತು. ಊಟ ಮಾಡಿದ್ವಿ, ನಂತರ ಎದ್ಬಿಟ್ಟು ಹೋಗುವ ಅಂತ ಹೇಳಿ ಇನ್ನೇನು ಹೊರಟಾಗಿಂತ ವೀಕೆಂಡ್ ಅದು ಸಖತ್ತಾಗಿತ್ತು ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಮಕ್ಕಳು ಪಾರ್ಕಲ್ಲಿ ಆಟ ಆಡ್ತಿದ್ರು. ಸೊ ನಾವು ಸ್ವಲ್ಪ ಎಂಜಾಯ್ ಮಾಡುವ ಅಂತ ಹೇಳಿ ಹೋಗಿ ನಾನು ಮತ್ತು ನನ್ನ ಕಸಿನ್ ಜೋಕಾಲಿಯಲ್ಲಿ ಕೂತ್ಕೊಂಡು ಆಟ ಆಡಿ ಅದಾದ ನಂತರ ಅಲ್ಲೇ ಪಕ್ಕದಲ್ಲಿ ಒಂದು ಗುಹೆ ಥರ ಇತ್ತು. ಸೊ ಹೇಗಿದೆ ಒಳಗೆ ಅಂತ ಹೇಳಿ ನೋಡ್ತಾ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಪಾರ್ಕಿಗೆ ಗುಡ್ ಬೈ ಹೇಳ್ಕೊಂಡು ಹೊರಟ್ವಿ. ಇವತ್ತಂತೂ ಸಖತ್ತಾಗಿದ್ದು, ಪ್ಲೇಸ್ ಅಂತೂ ಮಿಸ್ ಮಾಡಿದೆ. ಈ ಬೆಂಗಳೂರಲ್ಲಿದ್ದರೆ ಖಂಡಿತ ಬಂದೇ ಬನ್ನಿ, ಯಾಕೆ ಅಂತ ಹೇಳಿದರೆ ನಾನು ಅಂದ್ಕೊಂಡಿರಲಿಲ್ಲ ಪ್ಲೇಸ್ ಅಂತೂ ಇಷ್ಟು ಸಖತ್ತಾಗಿದೆ ಅಂತ ಹೇಳಿ. ಪಿರಮಿಡ್ ವ್ಯಾಲಿ ಅಂತೂ ಒಳಗೆ ಹೋಗಿ ಮೆಡಿಟೇಷನ್ ಆರಾಮಾಗಿ ಮಾಡ್ಕೊಳ್ಬೋದು. ಅಲ್ಲಿ ನಿಮಗೆ ಬೇಕಾದರೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿದ. ಬಟ್ ನಾವು ಬಂದಿದ್ದೇನು ಅಂತ ಹೇಳಿದರೆ ಒಂದು ತಪ್ಪು ಮಾಡಿದ್ದು ಅಂತ ಹೇಳಿದರೆ, ಸೊ ಮಧ್ಯಾಹ್ನ ಬಂದಿದ್ದರಿಂದ ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ಅಷ್ಟು ಎಂಜಾಯ್ ಮಾಡಲಿಕ್ಕಾಗಲಿಲ್ಲ, ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇದು ಇವತ್ತಿನ ವ್ಲಾಗ್. ನೀನಂತೂ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ, ಸುಸ್ತಾಗಿತ್ತು, ಹಾಗಾಗಿ ಇವತ್ತು ಅಪ್ಲೋಡ್ ಮಾಡಿದ್ದೇನೆ. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಅಷ್ಟೊತ್ತಿಗೆ ಕಾರ್ ಬಂತು, ಕಾರ್ ಹತ್ತಿದ್ವಿ, ಮನೆಗೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಬಾಯ್, ಟಾಟಾ.